ದೂರತೀರಾನ ಅನ್ನುವಂಥದ್ದು ಟ್ರಾವೆಲಿಂಗ್ ಲವ್ ಸ್ಟೋರಿ. ಈಗಾಗಲೇ ಸಾಕಷ್ಟು ಪರಭಾಷೆಗಳಲ್ಲಾಗಿರ್ಬೋದು, ನಮ್ಮ ಸ್ಯಾಂಡಲ್‌ವುಡಲ್ಲಾಗಿರ್ಬೋದು ಟ್ರಾವೆಲಿಂಗ್ ಲವ್ ಸ್ಟೋರೀಸ್ ಬಂದಿದೆ. ಸೊ ಇದು ಒಂದು ಇನ್ಸ್ಪಿರೇಷನಲ್ ಸ್ಟೋರಿನ ಅಥವಾ ರಿಯಲ್ ಆಧಾರಿತ ಒಂದು ಕಥೆನ ತಗೊಂಡು ಮಾಡಿರುವಂಥದ್ದಾ? ಎರಡೂ ಮಿಕ್ಸ್. 2 ಮಿಕ್ಸ್. ಯಾಕಂದ್ರೆ ನಂಗೆ ಟ್ರಾವೆಲಿಂಗ್ ಇಷ್ಟ. ಹಾ. ಓಕೆ. ಸೊ ಟ್ರಾವೆಲಿಂಗ್ ಮಾಡುವಾಗ ಏನೆಲ್ಲ ನಾವು ನೋಡಿರ್ತೀವಿ, ಏನೇನು ಎಕ್ಸ್‌ಪ್ಲೋರ್ ಮಾಡಿರ್ತೀವಿ ಅದೆಲ್ಲ ಒಂಥರ ಈಗ ಡೈರೆಕ್ಟರ್ ಆದ್ಮೇಲೆ ಅದೊಂಥರ ಬ್ಯಾಂಕಿಂಗ್ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಗುಡ್ಡದ ಮೇಲೆ ಕೂತಿರ್ತೀವಿ, ಇನ್ನೆಲ್ಲೋ ರಾತ್ರಿ ಹೊತ್ತು ಇನ್ನೆಲ್ಲೋ ಆಚೆ ಕೂತಿರ್ತೀವಿ. ಈ ಥರದ್ದೆಲ್ಲ ಒಂದು ಬ್ಯಾಂಕಿಂಗ್ ಆಗಿರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇಂದು ರಿಯಲ್ ಸ್ಟೋರಿಗಳೇನಂತಂದರೆ ನಾನು ಹೇಳಿದ ರಿಸರ್ಚ್ ಏನೇನು ಆಗ್ತಾಯಿದೆ ಸುತ್ತಮುತ್ತ ಅನ್ನೋದು ಅದೆಲ್ಲ ಇರುತ್ತೆ. ಅವನ್ನೆಲ್ಲ ಬ್ಲೆಂಡ್ ಮಾಡಿಬಿಟ್ಟು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗಬೇಕು. ಅಂದರೆ ನಿಮಗೆ ಈ ಸಿನಿಮಾನ ಮೊಬೈಲಲ್ಲಿ ನೋಡಿದ್ರೆ ನಿಮ್ಗೆ ಅದು ಅಷ್ಟು ಮಜಾ ಕೊಡುತ್ತೋ ಗೊತ್ತಿಲ್ಲ. ಬಟ್ ಥಿಯೇಟ್ರಲ್ಲಿ ನೋಡಿದಾಗ ನೀವು ಲಿಟ್ರಲಿ ಆ ಒಂದು ಝೋನಲ್ಲಿ ಟ್ರಾವೆಲ್ ಮಾಡ್ತೀರಿ. ಕ್ಯಾರೆಕ್ಟರ್ಸ್ ಜೊತೆ ಟ್ರಾವೆಲ್ ಮಾಡ್ತೀರಾ, ಜಾಗ್ರಫಿ ಜೊತೆ ಟ್ರಾವೆಲ್ ಮಾಡ್ತೀರಾ. ಸೊ ಅದ್ರ ಜೊತೆ ಹೋಗಿ 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 ನಿಮಗೆ ಟ್ರಾವೆಲಿಂಗಲ್ಲಿ ಯಾರ್ಯಾರೋ ಎಲ್ಲೆಲ್ಲೋ ಸಿಗ್ತಾ ಇರ್ತಾರೆ. ಇಲ್ಲ ಒಂದು ಹೋಟ್ಲಲ್ಲಿ ಯಾರೋ ಒಬ್ಬರು ಮಾತಾಡೋಕ್ಕೆ ಸಿಗ್ತಾರೆ, ರೋಡಲ್ಲಿ ಸಿಗ್ತಾರೆ, ಟೀ ಅಂಗಡಿಯಲ್ಲಿ ಸಿಗ್ತಾರೆ, ಇನ್ನೆಲ್ಲೋ ಸಿಗ್ತಾರೆ. ಸೊ ಆ ಥರ ಯಾರೋ ಸಿಗ್ತಾ ಇರ್ತಾರೆ, ಅವ್ರ ಜೊತೆ ಏನೋ ಮಾತಾಡ್ತೀರಾ. ಸೊ ಆ ಥರ ಮಾತಾಡ್ಕೊಂಡು ಒಂದೇನೋ ಎಂಡ್ ಹೋಗುತ್ತೆ, ಒಂದು ರೀಚ್ ಆಗ್ತಿರೋಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ನ ಇದೊಂಥರ ರಿಯಲ್ಲಲ್ಲಿ ಏನು, ಯಾಕಂತಾರೆ ನಾವು ಹೊಸ್ದಾಗಿ ಹುಟ್ಟಾಕಂಥದ್ದು ಏನಿಲ್ಲ. ಓಕೆ. ಇಲ್ಲೇನು ಅಂತಂದರೆ ಅದೊಂಥರ ಕಾಂಬಿನೇಷನ್ಸ್ ಅಷ್ಟೇ. ನೀವು ನೆನಪಲ್ಲೇ ನೀವು ಕಣ್ಣಾರೆ ಒಂದಷ್ಟು ನೋಡಿರ್ತೀರ, ಇನ್ನೆಲ್ಲ ಓದಿರ್ತೀರ. ಇವನ್ನೆಲ್ಲ ಹಿಂಗಡೆ ಬ್ಲೆಂಡ್ ಮಾಡಿ ಅಲ್ಲೊಂದು ಏನೋ ಒಂದು ಕಣ್ಣಿಗೆ ಕಿವಿಗೆ ಹಿತವಾಗಿರೋಂಥ ಒಂದು ಸಿನಿಮಾ ಕಟ್ಟೋದು ದೂರತೀರ ಯಾರು. ಜುಲೈ 11ಗೆ ರಿಲೀಸ್ ಆಗ್ತಾ ಇದೆ. ಎಷ್ಟು ಥಿಯೇಟರ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಆ ಥರ ಮಾಡೋದಕ್ಕೆ ಇದು ದೊಡ್ಡ ಸಿನಿಮಾ ಅಂತ ಅಂದರೆ ದೊಡ್ಡದಾಗಿ ರಿಲೀಸ್ ಮಾಡೋ ಸಿನಿಮಾ ಅಲ್ಲ. ಯಾಕಂತಂದರೆ ನಾವು ನಮ್ಮ ಒಂದು ಟೀಮ್ ಇದೆ. ಸೊ ನಮ್ಮದು ಸಾಂಗ್ ಎಲ್ಲೆಲ್ಲಿ ರೀಚ್ ಆಗ್ತಾ ಇದೆ, ಎಲ್ಲೆಲ್ಲಿ ಕೇಳ್ತಾ ಇದ್ದಾರೆ, ಎಲ್ಲಿ ಈ ಸಿನಿಮಾಗೆ ಒಂದು ಪ್ರೇಕ್ಷಕರಿದ್ದಾರೆ. ಸೊ ಆ ಥರದನ್ನೆಲ್ಲ ಒಂದಷ್ಟು ಏನು ಅವೆಲ್ಲ ಏನು 100% ವರ್ಕ್ ಆಗೋಂಥದ್ದು ಅಂತ ಗ್ಯಾರಂಟಿ ಅಲ್ಲ. ಬಟ್ ಅದಕ್ಕೊಂದು ಬೇಸಿಕ್ ವರ್ಕ್ ಮಾಡಿ ಫಸ್ಟು ಅಲ್ಲೆಲ್ಲಿ ಮಾತ್ರ ರಿಲೀಸ್ ಮಾಡ್ತೀವಿ. ಸೊ ಅಲ್ಲಿ ಏನು ರೆಸ್ಪಾನ್ಸ್ ಬರುತ್ತೆ, ಅಲ್ಲಿಂದ ಹೇಗೆ ಅದು, ಯಾಕಂದರೆ ನಾವು ಈಗ ಸಿನಿಮಾ ಪ್ರಚಾರ ಅಂತ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಸಿನಿಮಾದಲ್ಲಿ ಆಗಿರುತ್ತೆ ಹೀಗಿರುತ್ತೆ ಅಂತ ಹೇಳೋದು ನಮ್ಮ ಉದ್ದೇಶ ಅಲ್ಲ. ನಾವೊಂದು ಬರ್ತಾ ಇದ್ದೀವಿ, ನಾವೊಂದು ಸಿನಿಮಾ ಮಾಡಿದ್ದೀವಿ, ಈ ಸಿನಿಮಾ ಈ ವಿಷಯದ ಮೇಲಿದೆ, ಇದರಲ್ಲಿ ಇಷ್ಟಿದೆ ಅಂತ ಹೇಳೋದಷ್ಟೇ ಕೆಲಸ. ಸಿನಿಮಾ ಹೇಗಿದೆ ಅಂತ ಡಿಸೈಡ್ ಮಾಡೋದು ಪ್ರೇಕ್ಷಕರು. ಶುಕ್ರವಾರ, ಶನಿವಾರ, ಭಾನುವಾರ ಏನು ಸಿನಿಮಾ ಥಿಯೇಟ್ರ್ ಕಡೆ ಬಂದು ಅವ್ರು ಸಿನಿಮಾ ನೋಡಿ ಅದ್ರ ಬಗ್ಗೆ ಮಾತಾಡ್ತಾರಲ್ಲ, ಅದ್ರ ಮೇಲೆ ಶೋಸ್ನ ಜಾಸ್ತಿ ಮಾಡೋದು ಹೇಗೆ ಅನ್ನೋದು ಪ್ಲ್ಯಾನ್ ಡಿಸೈಡ್ ಆಗುತ್ತೆ. ಅಂದರೆ ಈಗೇನಿದ್ರು ಪ್ಯಾನ್ ಇಂಡಿಯಾ ಜಮಾನ ಆಗಿರೋದ್ರಿಂದ ಪರಭಾಷೆಗಳಲ್ಲೂ ಕೂಡ ರಿಲೀಸ್ ಮಾಡುವಂಥ ಒಂದು ಅವಕಾಶ ಇರುತ್ತೆ. ಆಗೋಣ, ಅಲ್ಲೂ ಮಾಡೋಣ ಅಲ್ಲ, ಪ್ಲಾನ್ಸ್ ಏನಾದರೂ ಇದೆಯಾ? ಜಸ್ಟ್ ತಮಾಷೆಗೆ ಹೇಳ್ತೀನಿ, ನಾನು ಆಲ್ರೆಡಿ ಪ್ಯಾನ್ ವರ್ಲ್ಡ್ ಸಿನಿಮಾ ಮಾಡಿದವನು. ಆನ್ ಸೀರಿಯಸ್ ನೋಟ್, ನಾನು ಮಾಡಿರೋ ಸಿನಿಮಾಗಳನ್ನ ಕರ್ನಾಟಕ ಅಲ್ದಿರ, ಭಾರತ ಅಲ್ದಿರ ಬೇರೆ ದೇಶಗಳಲ್ಲೂ ನನ್ನ ಸಿನಿಮಾಗಳನ್ನ ನೋಡಿದ್ದಾರೆ. ಅದು ಕನ್ನಡದಲ್ಲೇ ನೋಡಿದ್ದಾರೆ. ಸೊ ನಾನು ನನ್ನ ಸಿನಿಮಾದ ಬೇರುಗಳನ್ನ ತುಂಬ ದೇಶಗಳಿಗೆ ಹರಡ್ಬಿಟ್ಟಿದ್ದೀನಿ. ನಾತಿ ಚರಾಮಿದು ಏನಿಲ್ಲ ಅಂತಂದರೆ ಒಂದು 15-18 ದೇಶದಲ್ಲಿ ನೋಡಿರ್ತಾರೆ. ಹರಿವುನ 7 ದೇಶದಲ್ಲಿ ನೋಡಿದ್ದಾರೆ. ದುಬೈ, UK, US ಎಲ್ಲ ಸೇರಿ, ಮಲೇಷ್ಯಾ ಎಲ್ಲ ಸೇರಿ. 1920-21 ಏನಿಲ್ಲ ಅಂದರೆ ಒಂದು 6-7 ದೇಶದಲ್ಲಿ ನೋಡಿದ್ದಾರೆ. ಆ್ಯಕ್ಟ್ 1978 ಸುಮಾರು ದೇಶದಲ್ಲಿ ಎಲ್ಲೆಲ್ಲಿ ಕನ್ನಡದವರಿದ್ರು ಎಲ್ಲ ಕಡೆ ನೋಡಿದ್ದಾರೆ. ಅದಲ್ದಿರ ಅದು ಮಲಯಾಳಂ ಡಬ್ ಆಗಿ ಆ ಯೂಟ್ಯೂಬಲ್ಲಿರೋದನ್ನ ಇನ್ನೂ ಮಲಯಾಳಂ ಎಷ್ಟು ಜನ ಇದ್ದಾರೆ ಅಲ್ಲೆಲ್ಲ ನೋಡ್ಬಿಟ್ಟಿದ್ದಾರೆ. ಸೊ ನನ್ನ ಫ್ಯಾನ್ ವರ್ಲ್ಡ್ ಸಿನಿಮಾ ಆಲ್ರೆಡಿ ಮಾಡಾಗಿದೆ ಕನ್ನಡದಲ್ಲಿ. ಈ ಪ್ಯಾನ್ ಇಂಡಿಯಾ ಅನ್ನೋದಕ್ಕೆ ನನ್ನದೇ ಆದ ಒಂದು ಡೆಫಿನೇಷನ್ಸ್ ಇದೆ. ಸೊ ಅದು ಬೇರೆಯವ್ರದ್ದು ಬೇರೆ ಡೆಫಿನೇಷನ್ ಇರುತ್ತೆ, ನನ್ನ ಡೆಫಿನೇಷನ್ ಇರುತ್ತೆ. ಹಂಗಾಗಿ ಅದು ಆ ಚರ್ಚೆ ಬಿಟ್ಬಿಟ್ಟು ನನ್ನ ಸಿನಿಮಾ ಕನ್ನಡದಲ್ಲಿ ಮಾಡಿದ್ದೀನಿ. ಓಕೆ. ಅದು ನೆಕ್ಸ್ಟ್ ಯಾವ ಪ್ಲಾಟ್ಫಾರ್ಮಲ್ಲಿ ಹೋಗುತ್ತೋ ಆವಾಗ ಯಾವ್ಯಾವ ದೇಶದಲ್ಲಿ ಅದು ಸ್ಟ್ರೀಮಿಂಗ್ ಆಗುತ್ತೋ ಆ ದೇಶದಲ್ಲೆಲ್ಲ ವಿತ್ ಸಬ್ ಟೈಟಲ್ ನೋಡ್ಕೊಬೋದು. ಸರ್, ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥ ಕೂಗಿದೆ. ಸೊ ಅದನ್ನು ತಪ್ಪಿಸುತ್ತಾ ದೂರತೀರ ಏನಂತ ನಾನು ತುಂಬ ಈ ಸ್ಟೇಟ್ಮೆಂಟ್ ಬಳಸಿದೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ. ನಾನು ಒಂದು ಸಣ್ಣ ಕರೆಕ್ಷನ್ ಮಾಡ್ತೀನಿ, ಆಯಿತಾ? ನನಗೂ ಅದು ರಿಯಲೈಸ್ ಆಗಿ ನಾನು ಹೇಳಿರೋದು ತಪ್ಪು ಅನ್ನೋ ಥರದಲ್ಲಿ ನನಗೂ ಅದು ಅನುಭವ ಬಂದಿರೋದ್ರಿಂದ ಪ್ರತಿ ಸಿನಿಮಾದಲ್ಲೂ ಕಂಟೆಂಟ್ ಇರುತ್ತೆ. ಓಕೆ. ಆ ಕಂಟೆಂಟ್ಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಯಾರು ಕಂಟೆಂಟ್ ಇಲ್ದಿರೋ ಸಿನಿಮಾ ಮಾಡ್ತಾರೆ?
ಪ್ರತಿಯೊಬ್ಬರು ಕಂಟೆಂಟ್ ಮೇಲೆ ಸಿನಿಮಾ ಮಾಡ್ತಾರೆ. ಸೊ ಅದರಲ್ಲಿ ಎಷ್ಟು ನೀವು ಅದಕ್ಕೆ ಆ ಕಥೆಗೆ, ಆ ವಿಷಯಕ್ಕೆ, ಆ ವಿಷಯ ವಸ್ತುಗೆ ಇಂಪಾರ್ಟೆಂಟ್ ಕೊಟ್ಟಿರ್ತೀರ, ಅದನ್ನು ಎಷ್ಟರ ಮಟ್ಟಿಗೆ ಪ್ರೇಕ್ಷಕರಿಗೆ ತಲುಪಿಸ್ತೀರ ಅನ್ನೋದ್ರಲ್ಲಿ ನಾವು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದ್ದೀವಿ ಅಂತ ನಮಗೆ ನಾವೇ ಸೆಲ್ಫ್ ವಿಮರ್ಶೆ ಮಾಡ್ಕೋಬೇಕಷ್ಟೆ. ನಾನು ಹೇಳೋದ್ರಿಂದ ಅಲ್ಲಿ ಇನ್ನೇನೋ ಬದಲಾವಣೆ ಆಗಲ್ಲ. ಕಮ್ಮಿ ಆಗ್ತಾ ಇದೆ ಅಂತಂದರೆ ಅಲ್ಲಿ ಕಮ್ಮಿ ಅಂತಲ್ಲ ಅದು. ಅದನ್ನು ನಾವು ಸೆಲ್ಫ್ ಕ್ರಿಟಿಸೈಸ್ ಮಾಡ್ಕೊಳ್ಳೋ ಅಭ್ಯಾಸ ಬಿಟ್ಕೋಬೇಕು. ಫೈನಲಿ ಜುಲೈ 11th ರಿಲೀಸ್ ಆಗ್ತಾ ಇರೋದ್ರಿಂದ ಕನ್ನಡ ಸಿನಿ ಪ್ರೇಕ್ಷಕರು ಯಾಕೆ ದೂರ ತೀರಯಾನವನ್ನು ನೋಡಬೇಕು? ಕನ್ನಡ ಪ್ರೇಕ್ಷಕರು ಯಾಕೆ ಸಿನಿಮಾ ನೋಡಬೇಕು ಅಂತಂದರೆ, ನೀವು ಅಂದರೆ ಪ್ರೇಕ್ಷಕರಿಗೆ ಹೇಳೋದಾದರೆ, ನೀವು ಎಲ್ಲ ಭಾಷೆ ಸಿನಿಮಾ ನೋಡ್ತಾ ಇದ್ದೀರಾ, ಓಕೆ. ಆದರೆ ಎಲ್ಲರಲ್ಲೂ ಕನ್ನಡದಲ್ಲೂ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು ಹದವಾದ, ಒಂದು ಹಿತವಾದ, ಕಣ್ಣು, ಕಿವಿ, ಮನಸ್ಸು ಎಲ್ಲವನ್ನೂ ಒಂದು ಮುದಗೊಳಿಸುವಂಥ ಒಂದು ಒಳ್ಳೆ ಸಿನಿಮಾ. ತುಂಬ ದೊಡ್ಡದಾಗಿ ಏನೂ ಇಲ್ಲ, ಎಲ್ಲನೂ ಹಿತವಾಗಿ ಮಿತವಾಗಿ. ಅಂದರೆ ನೀವು ಈಗ ಎಲ್ಲೋ ಒಂದು ಟ್ರಾವೆಲ್ ಹೋಗ್ತೀರಾ ಜಗತ್ತಲ್ಲಿ, ಏನೋ ಒಂದು ದೇಶಕ್ಕೆ ಹೋಗ್ತಾರೆ, ಸಖತ್ತಾಗಿರೋವಂಥ ಆರ್ಕಿಟೆಕ್ಚರ್ ನೋಡ್ತಾರೆ, ಲ್ಯಾಂಡ್ಸ್ಕೇಪ್ ನೋಡ್ತಾರೆ, ಎಲ್ಲ ನೋಡ್ತಾರೆ, ವಾವ್ ಗಿವ್ ಅಲ್ಲೆಲ್ಲ ಕಡೆನೂ ಹೋಗ್ಬಿಟ್ಟು ಏನೇನೋ ಫುಡ್ ಟ್ರೈ ಮಾಡ್ತೀರಾ, ಎಲ್ಲನೂ ಇಷ್ಟ ಆಗಿರುತ್ತೆ. ಅದೆಲ್ಲ ಆದಮೇಲೆ ಕೊನೆಗೆ ವಾಪಸ್ ಮನೆಗೆ ಬಂದಾಗ ಒಂದೊಳ್ಳೆ ಮನೆ ಊಟ ತಿನ್ನಬೇಕು ಅನ್ನೋ ಒಂದು ಆಸೆ ಆಗುತ್ತೆ, ಗೊತ್ತಾ? ಆ ಆಸೆ ಹುಟ್ಟೋರಿಗೆ ಒಂದು ಸಿನಿಮಾ ಇದು. ಒಂದೊಳ್ಳೆ ಕನ್ನಡ ಸಿನಿಮಾ ನೋಡೋಣ ಅನ್ನೋ ಒಂದು ಆಸೆ ಯಾರು ಹುಟ್ಟಿದೆಯೋ, ಅದಕ್ಕೆ ಕಾಯ್ತಾ ಇದ್ದಾರೋ ಅವ್ರಿಗೆ ಸಿನಿಮಾ ದೂರ ತೀರ ಯಾರು. ನಾನು ಆ್ಯಕ್ಚುಲಿ ನೆನ್ನೆ ಆರ್ಟಿಸ್ಟ್ಗಳ ಹತ್ರನೂ ಕೂಡ ಹೇಳ್ತಾರೆ, ವಿಜಯ್ ಹಾಗೇನೆ ಪ್ರಿಯಾಂಕಾ ಅವ್ರ ಹತ್ರ 100% ಸರ್ ನಿಮ್ಮ ಸೆಲೆಕ್ಷನ್. ಬಿಕಾಸ್ ಯಾಕಂದರೆ ಅದು ಹೆಂಗೆ ಸೆಲೆಕ್ಷನ್ ಮಾಡೋದು ಗೊತ್ತಿಲ್ಲ, ಅವರಿಬ್ಬರು 100% ನ್ಯಾಯ ಒದಗಿಸಿದ್ದಾರೆ. ಬಿಕಾಸ್ ಟ್ರೇಲರ್ ನೋಡಿದಾಗ ಆಗಿರ್ಬೋದು, ಸಾಂಗ್ಸ್ ನೋಡಿದಾಗ ಆಗಿರ್ಬೋದು, ಅಷ್ಟೇ ಎಫರ್ಟ್ ಇದೆ, ನ್ಯಾಚುರಲ್ ಆಗಿ ಬಂದಿದೆ, ತುಂಬ ಸಿಕ್ಕಾಪಟ್ಟೆ. ಅದು ಓವರ್ ಆಲ್ ಟೀಮ್ ವರ್ಕ್. ಅದು ಯಾಕಂದರೆ ಇದರಲ್ಲಿ ಅವರ ಆಯ್ಕೆಯಲ್ಲಿ ಟೀಮ್ ಕೆಲಸ ಮಾಡಿರುತ್ತೆ. ಸೊ ಅದಕ್ಕೆ ಆ ಕತೆಗೆ ಬೇಕಾಗಿರೋಂಥ ಡೈಲಾಗ್ಸ್ನ ಈ ಚೇತನ್ ತೀರ್ಥಹಳ್ಳಿ ಮತ್ತು ಕೃಷ್ಣಯ್ಯ ಬಾಳೆ ಸರ್ ಬರೆದಿದ್ದಾರೆ. ಸೊ ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋಂಥ ಒಳ್ಳೆ ಸಿನಿಮಾಟೋಗ್ರಫಿನ ಶೇಖರ್ ಚಂದ್ರ ಸರ್ ಮಾಡಿದ್ದಾರೆ. ಆ ವಿಜುವಲ್ಸ್ನ ಎನ್ಹ್ಯಾನ್ಸ್ ಮಾಡೋ ಥರದಲ್ಲಿ ಮ್ಯೂಸಿಕ್ನ ಬಕೇಶು ಮತ್ತು ಕಾರ್ತಿಕ್ ಅವ್ರು ಮಾಡಿದ್ದಾರೆ. ಆ ಮ್ಯೂಸಿಕ್ಕು, ಆ ವಿಜುವಲ್ಸ್ನ ನೀಟಾಗಿ ಹದವಾಗಿ ಜನಕ್ಕೆ ತೋರಿಸೋದ್ರಲ್ಲಿ ಎಡಿಟ್ರು ನಾಗೇಂದ್ರ ಅವ್ರು ಕೆಲಸ ಮಾಡಿದ್ದಾರೆ. ಇವೆಲ್ಲ ಕೂಡಿದಾಗ ಅಲ್ಲೊಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಆಗಬೇಕು. ಆ ಸೌಂಡ್ ಡಿಸೈನ್ನ ನಮ್ಮ ರವಿ ಹಿರೇಮಠ್ ಅವರು ಆ ರಿಯಲಿಸಮ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಥರ ಎಲ್ಲರೂ ಸೇರಿ ಎಲ್ಲರೂ ಒಂದು ಏನು ಗುರಿ ಇಟ್ಕೊಂಡು ಇದೊಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜರಿಗಳು ಸೇರಿದ್ರೆ ಒಂದು ನದಿಯಾಗಿ ಥೇಟ್ ಅನ್ನೋ ಒಂದು ಸಾಗರನ ಸೇರುತ್ತೆ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ನಿಮ್ಮ ಒಂದು ಅಮೂಲ್ಯವಾದಂತಹ ಟೈಮನ್ನು ಕೊಟ್ಟಿದ್ದಕ್ಕೆ. ಜುಲೈ 11th ರಿಲೀಸ್ ಆಗ್ತಾ ಇದೆ ದೂರ ತೀರಯಾನ. ಸೊ ಹೆಸರಿಗೆ ತಕ್ಕಂಗೆ ತಮ್ಮ ಪಯಣವನ್ನು ಶುರು ಮಾಡಲಿ, ಒಳ್ಳೆಯದಾಗಲಿ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪ್ರೇಕ್ಷಕರಿಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರಿಗೂ ಕೇಳೋದಿಷ್ಟೇ, ಒಂದು ಹಿತ ಮಿತವಾದ ಏನು ಮನಸ್ಸಿಗೆ ಮುದ ನೀಡೋಂಥ ಸಿನಿಮಾ ದೂರ ತೀರಯಾನ. ನೀವು ಈ ಸಿನಿಮಾಗೆ ಬಂದರೆ ನೀವು ತಗೊಂಡೋಗೋದಕ್ಕೆ ಏನೋ ಒಂದು ಈ ಅಂಗಡಿಯಲ್ಲಿ ಸಿಗುತ್ತೆ. ಈ ಸಿನಿಮಾನ ಒಂದು ಅಂಗಡಿ ಅಂತ ಇಲ್ಲ ಹೋಟೆಲ್ ಅಂತ ಟ್ರೀಟ್ ಮಾಡ್ತೀರಾ, ಅಂಗಡಿ ಅಂತ ಟ್ರೀಟ್ ಮಾಡ್ತೀರಾ ಬಂದರೆ, ಇಲ್ಲ ನಿಮ್ಗೊಂದು ಒಳ್ಳೆ ಹಾಡು ಬೇಕಾ, ಒಂದು ಒಳ್ಳೆ ಹಾಡು ಸಿಗುತ್ತೆ, ಒಂದು ಒಳ್ಳೆ ವಿಜುವಲ್ಸ್ ಬೇಕಾ, ವಿಜುವಲ್ಸ್ ಸಿಗುತ್ತೆ, ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಬೇಕಾ, ಒಂದು ಎಕ್ಸ್ಪೀರಿಯನ್ಸು, ಕಂಟೆಂಟ್ ಬೇಕಾ, ಕಂಟೆಂಟು ಸಿಗುತ್ತೆ, ಥಿಯರಿ ಬೇಕಾ, ಥಿಯರಿನೂ ಸಿಗುತ್ತೆ, ಮೆಟಾಫರ್ಸ್ ಬೇಕಾ, ಅದು ಸಿಗುತ್ತೆ, ಒಟ್ಟು ಏನೋ ಒಂದು ಸಿಗುತ್ತೆ. ನಿರಾಶೆ ಅಂತೂ ಆಗಲ್ಲ. ಬನ್ನಿ, ಒಂದ್ಸಲಿ ಟೇಸ್ಟ್ ಮಾಡಿ, ಟ್ರೈ ಮಾಡಿ, ಆಮೇಲೆ ನೀವೇ ಹೇಳಿ. ಥ್ಯಾಂಕ್ ಯು. ಜುಲೈ 11 ರಿಲೀಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.